ಆರ್ಸಿಬಿ ಸಿಎಸ್ಕೆ ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಏನು ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ, ಸ್ಟೇಡಿಯಂ ಒಳಗಡೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಜನ ಟಿಕೆಟ್ಗಾಗೂ ಸಹ ಪರದಾಡ್ತಾ ಇದ್ದಾರೆ. ಇಲ್ಲಿ ಒಬ್ರು ಆರ್ಸಿಬಿಯ ವಿಶೇಷ ಅಭಿಮಾನಿ ನಮ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮ್ಮ ಹೆಸರು ಭದ್ರಾವತಿ ನಾಗ ಅಂತ. ಇದು ಆಟ ಇದೆಯಲ್ಲ, ಇದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇದ್ದಂಗೆ. ಆ CSK ಬಗ್ಗೆ ನಾವು ತಲೆನೇ ಕೆಡ್ಸಲ್ಲ. ಅಡ್ರೆಸ್ ಇಲ್ದಂಗೆ ವಿರಾಟ್ ಕೊಹ್ಲಿ ಹೊಡಿತಾರೆ. ಏನ್ ಸರ್ ನೀವು ಗಾಡಿ ಮೇಲೆ ಒಂಥರ ಡಿಫ್ರೆಂಟ್ ಆಗಿ ಉಪೇಂದ್ರ ಅವ್ರನ್ನ ಹಾಕೊಂಡಿದ್ದೀರಾ, ಕೊಹ್ಲಿ ಅವ್ರನ್ನ ಹಾಕೊಂಡಿದ್ದೀರಾ, ಇಡೀ ಟೀಮ್ ಇದೆ. ಇದು ಡಿಫ್ರೆಂಟ್ ಕಾನ್ಸೆಪ್ಟ್. ಈಗ ಇಂಡಿಯಾಕ್ಕೆ ಡೈರೆಕ್ಟರ್ ಉಪೇಂದ್ರನೇ, 18ನೇ ನಂಬರ್ ಅವ್ರದ್ದು. ಅವ್ರದ್ದು 18 ಅಂದ್ರೆ ಎಲ್ಲರಿಗೂ ಗೊತ್ತು. ಈ ಕೊಹ್ಲಿ ಅಂದ್ರೆ ನಿಮಗೂ ಗೊತ್ತು. 18 ಅಂದ್ರೆ ಏನೋ ಒಂದು ಪವರ್ ಇದೆ. ಉಪೇಂದ್ರ ತಾಗ ಅವತ್ತು ಹೋದಾಗ ಉಪೇಂದ್ರ ಅವ್ರು ಏನಪ್ಪಾ ಆಶ್ಚರ್ಯ ಪಟ್ಬಿಟ್ರು. ಗಾಡಿ ನೋಡಿ ಬಿದ್ದು ಬಿದ್ದು ನಗಾಡ್ತಾ ಇದ್ರು. ಅಷ್ಟ್ ಬೇಗ ಚೇಂಜ್ ಆದ ಅಂದ್ರು. ಇಲ್ಲಣ್ಣ ನಾನ್ ಚೇಂಜ್ ಆಗಿಲ್ಲ, 18ರಲ್ಲಿ ಏನೋ ಒಂದು ಪವರ್ ಇದೆ ಅಣ್ಣ, ಹಂಗಾಗಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅಂದೆ ನಾನು. ಉಪೇಂದ್ರ ಅವ್ರಿಗೆ ಎಲ್ಲ ಗಾಡಿಲಿ ತೋರ್ಸಿದ್ರ ನೀವು? ತೋರ್ಸಿದ್ದೇನೆ. ಯಾವಾಗ ತೋರ್ಸಿದ್ದು? ಈ ಮೊನ್ನೆ ಗುರುವಾರ ತೋರ್ಸಿದ್ದೆ, ಒಂದ್ ವಾರದ ಮುಂಚೆ. ಈ ಗಾಡಿಗೆ ಈ ತರ ಎಲ್ಲ ಆಲ್ಟ್ರೇಷನ್ ಮಾಡಿಸಿ ಎಷ್ಟು ವರ್ಷ ಆಯ್ತು? ನೀವು ಯಾವಾಗ ಮಾಡಿಸಿದ್ದು? ನಾನು 18 ವರ್ಷದ ಅಭಿಮಾನಿ ಅಂತೂ ಅಲ್ಲ, ಬರೀ 18 ದಿನದ ಅಭಿಮಾನಿ. 18 ದಿನದಲ್ಲೇ ನಾನು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆದೆ. ಏನು ಫೇಮಸ್ ಆಗ್ಬೇಕು ಅಂತ ಈ ತರ ಮಾಡಿದ್ರ? ಏಕೆ ಏನ್ ಕಾನ್ಸೆಪ್ಟ್ ಏನ್ ನಿಮ್ದು? ಈಗ ಫೇಮಸ್ ಆಗ್ಬೇಕು ಅಂದ್ರೆ ನಾನು ಯಾಕೆ ಅಲ್ಲಿ ವಿಧಾನಸೌಧ ಮುಂದೆ MLA MP ಕೇಳ್ತಾರಲ್ಲ, ನಮ್ಮಿ 4 ಟಿಕೆಟ್ ಕೊಡ್ರಿ, ನಮ್ಮಿ 4 ಟಿಕೆಟ್ ಕೇಳಕ್ ಆಗತ್ತಾ? ನೀವ್ ಹೇಳಿ. ಅವ್ರೆಲ್ಲ ಎಲ್ಲಿ ಹೋಗ್ಬೇಕು ಬಡವರು? ಈ ತರ ಭಿಕ್ಷೆ ಎತ್ಕೊಂಡ್ ಏನಕ್ಕೆ ಟಿಕೆಟ್ ಕೇಳ್ಬೇಕು ಅವ್ರು? ನಮ್ ತರ ಲೈನ್ ಅಲ್ಲಿ ನಿಂತ್ಕೊಂಡು ತಗೊಳ್ಳಿ ನೋಡೋಣ. ಅವ್ರು ಯಾರ್ಯಾದ್ರು ಈ ತರ ಫೇಮಸ್ ಆಗ್ಬೇಕು ಅಂತ ಮಾಡಲ್ಲ. ಏನೋ ಅವ್ರ ಕಂಡ್ರೆ ಬಹಳ ಇಷ್ಟ ಆಯ್ತು. ಉಪೇಂದ್ರ ತರ ಅವ್ರು ಒಬ್ರು. ನಿಮ್ ಗಾಡಿಲಿ ಏನೇನೆಲ್ಲ ಮಾಡ್ಸಿದ್ದೀರಾ? ಯಾವ ತರ ಕಾನ್ಸೆಪ್ಟ್ ಇದೆ? ನಂತಾಗೆ RCB ವಾಚ್ ಇದೆ, RCB ಉಂಗ್ರ ಇದೆ, ಸದ್ಯಕ್ಕೆ ಎಲ್ಲೋ ಒಂದ್ ಜಾಗದಲ್ಲಿ ಇದೆ. RCB ಆಮೇಲೆ ಡೀಸೆಲ್ ಟ್ಯಾಂಕಿಗೂ ಹಾಕಿದ್ದೇನೆ. ಆಮೇಲೆ ಕೀ ಗನ್ಸ್ಲೂ ಇದೆ. ಅದು RCB ಅಂತ ಇದು ಪೂರ್ತಿ ಮಾಡಿಸಿದ್ದೇನೆ. ಇದು ಏನ್ ಮಾಡಿಸಿದ್ರಾ ಹೆಲ್ಮೆಟ್ ಅಲ್ಲಿ? ಕಾನ್ಸೆಪ್ಟ್ ಎಲ್ಲ ವಿರಾಟ್ ಕೊಹ್ಲಿದು. ಆಮೇಲೆ ಶ್ರುತಿ ಮಂದಾನ, ಖಡಕ್ ರೊಟ್ಟಿ, ಪ್ರತಿಯೊಬ್ರು ಇದಾರೆ. ಹುಡುಗಿಯರು ಇದಾರೆ, ಹುಡುಗರು ಇದಾರೆ ಇದ್ರಲ್ಲಿ. ಇಡಿ ಸರ್, ಇಡಿ. ಸರ್ ಇಲ್ಲಿ ಚಾಂಪಿಯನ್ ಟೀಮ್ ಅಂತ ಹಾಕೊಂಡಿದ್ದೀರಾ, ಮತ್ತೆ ಇಲ್ಲಿ ಉಪೇಂದ್ರ ಅವ್ರದ್ದು ಎಲ್ಲರದು ಹಾಕೊಂಡಿದ್ದೀರಾ. ಈ ಕಾನ್ಸೆಪ್ಟ್ ಬಂದಿದ್ ಯಾವಾಗ, ಏನ್ ಬಂತು ಇದು? ಈಗ ಉಪೇಂದ್ರ ಅಂದ್ರೆ ನಿಮಗೆ ಗೊತ್ತಿದೆ ಯಾವ ತರ ಡಿಫೆನ್ಸ್ ಅಂತ. ಅದ್ರಲ್ಲಿ ಒಂದ್ ಹೆಜ್ಜೆ ವಿರಾಟ್ ಕೊಹ್ಲಿ ಅಂತ ನಾವ್ ತಿಳ್ಕೊಬೇಕಷ್ಟೇ. ಅವ್ರು 50 ಹೊಡಿಯೋ ತನಕ ಸೈಲೆಂಟ್ ಆಗಿರ್ತಾರೆ. 50 ಆದ್ಮೇಲೆ ಅಡ್ರೆಸ್ ಇಲ್ಲ, ಚೆಚ್ತಾ ಇರ್ತಾರೆ. ಇವತ್ತು CSK RCB ಮ್ಯಾಚ್ ಇದೆ. ಈ ಮ್ಯಾಚ್ ಬಗ್ಗೆ ನೀವೇನ್ ಹೇಳ್ತೀರಾ? CSK ಬಗ್ಗೆ ನಾನು ಮಾತಾಡಕೋಲ್ಲ. ಅಡ್ರೆಸ್ ಇಲ್ದಂಗ್ ಹೊಡಿತಾರ ವಿರಾಟ್ ಕೊಹ್ಲಿ. ಇವಾಗ CSK RCB ಮ್ಯಾಚ್ ಅಂತ ಬಂದಾಗ ಒಂದಷ್ಟು ಒಂದಷ್ಟು ಫ್ಯಾನ್ ವಾರ್ ಆಗುತ್ತೆ, ಒಂದಷ್ಟು ಟ್ರೋಲ್ ಆಗುತ್ತೆ. ಇದಕ್ಕೆ ಹೇಳ್ತೀರಾ ಟ್ರೋಲ್ಗೆಲ್ಲ? ಧೋನಿ ಬಗ್ಗೆ ನಾವು ಮಾತಾಡಕ್ ಹೋಗ್ಬಾರ್ದು. ಧೋನಿ ಹಿಂದೆ ಇರೋರು ಸರಿ ಇಲ್ಲ ಅನ್ಬೇಕು ಅಷ್ಟೇ. ಆಟ ಅಂದ್ಮೇಲೆ ಸೋಲು ಗೆಲ್ಲು ಇದ್ದಿದೆ. ಯಾರ ಸೇಲಿ ಯಾರು ಗೆಲ್ಲಿ ಒಂದೇ. ಆದ್ರೆ ನಾವು 6 ಸಲ ಸೋತ್ರು RCB, 60 ಸಲ ಸೋತ್ರು RCB. ಇವತ್ತು ಮ್ಯಾಚ್ ಟಿಕೆಟ್ ಸಿಕ್ಕಿದ್ಯಾ ನಿಮ್ಗೆ? ನಮಗೆ ಟಿಕೆಟ್ ಸಿಕ್ಕಿಲ್ಲ. ನೀವೇ ಕೇಳ್ತಾ ಇದಿರಲ್ಲ ಈಗ. ಎಲ್ಲ ಅಲ್ಲಿ ರಾಜಕಾರಣಿಗಳೆಲ್ಲ 4 ಟಿಕೆಟ್ ಕೇಳ್ತಾ ಇದಾರೆ. ನಮಗೆ ಎಲ್ಲಿ ಸಿಗುತ್ತೆ ಹೇಳಿ? ನೀವು ಇಷ್ಟೊಂದು ಹುಚ್ಚು ಅಭಿಮಾನಿ ಅಂತ ಹೇಳ್ತೀರಾ. ಹುಚ್ಚು ಅಭಿಮಾನಿಯಾಗಿ ಟಿಕೆಟ್ ಸಿಕ್ಕಿಲ್ಲ, ಮ್ಯಾಚ್ ನೋಡಕ್ ಆಗಲ್ಲ, ಹೆಂಗೆ? ಎಲ್ಲ ದೇವ್ರ ದಯ್ಯ. ನಿಮ್ ಮುಖಾಂತರ ಸಿಕ್ಕರೆ ಖಂಡಿತ ಒಳಕ್ ಹೋಗ್ತೇವಿ. ಮ್ಯಾಚ್ ನೋಡಕ್ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀರಾ? ಖಂಡಿತ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ವಿಶೇಷ ಅಭಿಮಾನಿಯಾದಂತಹ ನಾಗ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಹರ್ಷಿತ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.